ಹಲೋ ಇದೀಗ ತಾನೇ ಪರಮ ಪೂಜ್ಯ ಶ್ರೀ ಬಸವರಾಜ ಅಜ್ಜನವರು ದಿಗಂಬರೇಶ್ವರ ಮಠ ಬಾಗಲಕೋಟೆ ಅವರು ವೇದಿಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಸಪ್ತಪುರ ದೇವಿ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ವಯಂ ಸೇವಕರು ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಅಹಂಕಾರ ಜ್ಞಾನವನ್ನು ತಿನ್ನುತ್ತದೆ, ಪ್ರಾಯಶ್ಚಿತ ಪಾಪವನ್ನು ತಿನ್ನುತ್ತದೆ, ಮೋಹ ಮರ್ಯಾದೆಯನ್ನು ತಿನ್ನುತ್ತದೆ, ಲಂಚ ಗೌರವವನ್ನು ತಿನ್ನುತ್ತದೆ, ಚಿಂತೆ ಆಯುಷ್ಯವನ್ನು ತಿನ್ನುತ್ತದೆ. ಇವುಗಳೆಲ್ಲವನ್ನ ಬಿಟ್ಟು ನಾವು ನೀವು ಸುಖಕರವಾಗಿರೋಣ ಎಂದು ಹೇಳುತ್ತಾ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಅನಗವಾಡಿ ಗ್ರಾಮದ ಶ್ರೀ ಸಪ್ತಪುರ ಆದಿಶಕ್ತಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘ ಅನಗವಾಡಿ ಹಾಗೂ ಶ್ರೀ ಬಸವೇಶ್ವರ ತರುಣ ಸಂಘ ಅನಗವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟ್ ಇವರ ಸಹಯೋಗದೊಂದಿಗೆ ಶ್ರೀ ಸಪ್ತಪುರ ಆದಿಶಕ್ತಿ ದೇವಸ್ಥಾನದ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಶ್ರೀ ಸಪ್ತಪುರ ಆದಿಶಕ್ತಿ ನಾಟ್ಯ ಸಂಘ ಅನಗವಾಡಿ ಇವರು ಅರ್ಪಿಸುವ ತೃತೀಯ ಕಲಾಕುಸುಮ ಶ್ರೀ ಡಿ.ಆರ್. ಪೂಜಾರಿ ವಿರಚಿತ ಗಂಡುಗಲಿ ವೀರ ಪರಶುರಾಮ, ಗಂಡುಗಲಿ ವೀರ ಪರಶುರಾಮ ಅರ್ಥಾತ್ ಹಿಂಡ ಹುಲಿಗಳ ಗಂಡು, ಅರ್ಥಾತ್ ಹಿಂಡ ಹುಲಿಗಳ ಗಂಡು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸುವರು. ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಬಸವರಾಜ ಅಜ್ಜನವರು ಶ್ರೀ ದಿಗಂಬರೇಶ್ವರ ಮಠ ಬಾಗಲಕೋಟ್ ಅವರು ವಹಿಸ್ಕೋಬೇಕಂತ ಅವ್ರನ್ನ ಕೇಳ್ಕೊತಾ ಇದ್ದೇನೆ. ಸಾನ್ನಿಧ್ಯವನ್ನ ಮಾತೋಶ್ರೀ ಅನಸೂಯ ತಾಯಿಯವರು ಶ್ರೀ ಪೂರ್ಣಾನಂದ ಆಶ್ರಮ ಅನಗವಾಡಿ, ಉದ್ಘಾಟನೆಯನ್ನ ಶ್ರೀ ಜೆ.ಟಿ. ಪಾಟೀಲ್ ಜನಪ್ರಿಯ ಶಾಸಕರು ಬೀಳಗಿ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗ್ರಾಮದ ಹಿರಿಯರಾದಂತಹ ಶ್ರೀ ಫಕೀರಯ್ಯ ಸಂಗಯ್ಯ ಮಠಪತಿ ಅವರು ಹಾಗೂ ಶ್ರೀ ಅಶೋಕ್ ನಾಯ್ಕ್ ಅವರು ಹಾಗೂ ಶ್ರೀ ಮಲ್ಲಪ್ಪ ಈರಪ್ಪ ಮೇಟಿ ಅವರು ಈ ನಾಟಕದ ಉದ್ಘಾಟನೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಅವರಿಗೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಶ್ರೀ ಎಲ್.ಬಿ. ಕುರ್ತಕೋಟಿ ಪ್ರಧಾನ ವ್ಯವಸ್ಥಾಪಕರು ಬೀಳಗಿ ಪಟ್ಟಣ ಸಹಕಾರಿ ಬ್ಯಾಂಕ್ ಅವರು, ಅದೇ ರೀತಿಯಾಗಿ ಡಾಕ್ಟರ್ ರಮೇಶ್ ಅಕ್ಕಿಮರಡಿ ಅವರು, ಅದೇ ರೀತಿಯಾಗಿ ಶ್ರೀ ಮುತ್ತಣ್ಣ ಅಂಗಡಿ ಅವರು ಜ್ಯೋತಿಯನ್ನು ಬೆಳಗಬೇಕಂತ ಕೇಳ್ಕೊತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮವನ್ನ ಸುರೇಶ್ ಮೇಟಿ ಅವರು ನೆರವೇರಿಸಿಕೊಡ್ಬೇಕು. ಈಗ ಎಲ್ಲ ಗಣ್ಯಮಾನ್ಯರಿಗೆ ಒಂದು ಮಾಲಾರ್ಪಣೆ ಮತ್ತು ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಂತ ಪರಮ ಪೂಜ್ಯ ಶ್ರೀ ಬಸವರಾಜ ಅಜ್ಜನವರಿಗೆ ಈ ಆದಿಶಕ್ತಿಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ಲಿಂಗರಾಜ್ ನಾಯಕ್ ಅವರು ಮತ್ತು ಸರ್ವ ಸದಸ್ಯರಿಂದ ಮಾಲಾರ್ಪಣೆ ಮತ್ತು ಸ್ವಾಗತ. ಬಸವರಾಜ ಅಜ್ಜನವರಿಗೆ ಮಾಲಾರ್ಪಣೆ ಮತ್ತು ಸ್ವಾಗತ.
ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಂದ ಸಾನ್ನಿಧ್ಯ ವಹಿಸಿಕೊಂಡ ಪರಮ ಪೂಜ್ಯ ಶ್ರೀ ಬಸವರಾಜ್ ಅಜ್ಜನವರಿಗೆ ಸಿದ್ಲಿಂಗಪ್ಪ ಮಣಗುಳಿ ಅವರು ನೆರವೇರಿಸುತ್ತಾರೆ. ಪರಮ ಪೂಜನೀಯ ಶ್ರೀ ಅನಸೂಯ ತಾಯಿ ಪೂರ್ಣಾನಂದ ಆಶ್ರಮ ಶ್ರೀಮತಿ ಕೊಟ್ಟಿಗೆ ಎಲ್ಲವ್ವ ಕಲ್ಮಡಿ ಅವರು ಕೂಡ ಸನ್ಮಾನ ಮತ್ತು ಸ್ವಾಗತ ಮಾಲಾರ್ಪಣೆಯನ್ನು ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಮಾತೆ ಶ್ರೀ ಅನಸೂಯ ತಾಯಿ ಈ ಧರಣಿಯ ಬೆಳಕನ್ನು ನೀಡುವ ಕೈದಂತ ಮಹಿಳೆಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವರಾದಂತ ಸನ್ಮಾನ್ಯ ಶ್ರೀ LB ಕುರ್ತಕೋಟಿ ಪ್ರಧಾನ ವ್ಯವಸ್ಥಾಪಕರು ಬೆಳಗಿ ಪಟ್ಟಣ ಸಹಕಾರಿ ಬ್ಯಾಂಕ್ ಅನಗವಾಡಿ ಇವರಿಗೆ ಮಹೇಶ್ ಪೂಜಾರಿ ಖಜಾಂಚಿ ಶ್ರೀ ಸತ್ತಪುರ ಆದಿಶಕ್ತಿ ಜೀರ್ಣೋದ್ಧಾರ ಸಮಿತಿ ಇವರಿಂದ ಅವರ ಸಮ್ಮುಖದಲ್ಲಿ ಶ್ರೀ ಮಹೇಶ್ ಅವರು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ. ಅದೇ ತರವಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದೆ ಅಂತ ಸನ್ಮಾನ್ಯ ಶ್ರೀ ಮುತ್ತಣ್ಣ ಶಿವನಪ್ಪ ಅಂಗಡಿ ಭಾರತೀಯ ಸರ್ಕಾರದ ಟೆಲಿಕಾಂ ಪ್ರಸಾರ ಸಚಿವಾಲಯ ಬೆಳಗಾವಿ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಸಲಹಾ ಸಮಿತಿ ಸದಸ್ಯರು ಇವರಿಗೆ ಶ್ರೀ ಮಡವಾಳಯ್ಯ ಶ್ರೀಶೈಲ್ ಕಂಬಿ ಅವರಿಂದ ಸನ್ಮಾನ ಮತ್ತು ಮಾಲಾರ್ಪಣೆ. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾದಂತಹ ಶ್ರೀ ಮಲ್ಲಪ್ಪ ಈರಪ್ಪ ಮೇಟಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಆದಂತಹ ಇವರಿಗೆ ಶ್ರೀ ಮಲ್ಲಪ್ಪ ಕಿಡಿಯಪ್ಪ ಕುಡುನ್ಕೇರಿ ಇವರಿಂದ ಸನ್ಮಾನ ಮಾಲಾರ್ಪಣೆ. ಅದೇ ತರನಾಗಿ ಇನ್ನೂರ ಗ್ರಾಮದ ಹಿರಿಯರು ಮಾಜಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಆದಂತಹ ಶ್ರೀ ಫಕೀರಯ್ಯ ಸಂಗಯ್ಯ ಮಡಪತಿ ಇವರಿಗೆ ಶ್ರೀ ನಾಗಪ್ಪ ಗುರಪ್ಪ ಮಂತ್ರಿ ಅವರಿಂದ ಮಾಲಾರ್ಪಣೆ. ಅದೇ ತರನಾಗಿ ನಮ್ಮೂರಿನ ನ್ಯಾಯವಾದಿಗಳಾದಂಥ ಶ್ರೀ ಅಶೋಕ್ ನಾಯಕ್ ಇವರಿಗೆ ಜಗದೀಶ್ ವಾಲಿಕ್ ಅವರು ಶ್ರೀಶೈಲ ಕುಮಾರ್ ಅವರಿಂದ ಮಾಲಾರ್ಪಣೆ. ಸಂಗೀತ ಅದೇ ತರನಾಗಿ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರಸೂಲ್ ಸಾಬ್ ಮುಜಾವರ್ ಅವರಿಗೆ ಬಸವರಾಜ್ ಮುಜಾನ್ ಅವರಿಂದ ಮಾಲಾರ್ಪಣೆ.
ಇನ್ನೂರುವ ಸದಸ್ಯರು ನಮ್ಮೂರಿನ ವೈದ್ಯರು ಆದಂತ ಶ್ರೀ ಡಾಕ್ಟರ್ ರಮೇಶ್ ಅಕ್ಕಿಮಾಡಿ ಅವರಿಗೆ ಸಂತೋಷ್ ಮೋಟಿಮಠ ಅವರಿಂದ ಮಾಲಾರ್ಪಣೆ. ಜೀವತಂತು ನೀಡಿದ ದೇಶ ನಮ್ಮದು, ಎಲ್ಲರಂತೆ ಎನ್ನುವ ನಮ್ಮದು, ಚಂದದ ಪ್ರಿಯ ಕವಿ ನಮ್ಮದು. ಇನ್ನೂರುವ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಂತ ಗ್ರಾಮದ ಹಿರಿಯರು ಪ್ರಗತಿಪರ ರೈತರಾದಂತಹ ಶ್ರೀ ರುದ್ರಪ್ಪ ಹುಚ್ಚಪ್ಪ ಮೇಟಿ ಅವರಿಗೆ ಬಸವರಾಜ್ ಕೂಗ್ಲಿ ಅವರಿಂದ ಮಾಲಾರ್ಪಣೆ. ರೋಮ ರೋಮಗಳ ನಿಂತಾಗೆ ಚಂದ ಕನ್ನಡದ ನೇಗಿದ ಮಾಗೆ ಮುಗಿಲೈ ಕಡದೆ ಮುಗಿಲೈ ಕಡದೆ ಅದೇ ತರನಾಗಿ ನಮ್ಮೂರಿನ ಯುವಕ ಮಿತ್ರರು, ಯುವಕರ ಸ್ನೇಹಿ ಹುರಿದವರು, ಬಸವೇಶ್ವರ ಸಂಘದ ಅಧ್ಯಕ್ಷರು ಆದಂತ ಗುರುಬಸನ್ನ ಅಕ್ಕಿಮಡಿ ಅವರಿಗೆ ಮಲ್ಲಪ್ಪ ಬೆಳಗಿ ಅವರಿಂದ ಮಾಲಾರ್ಪಣೆ. ಕರುನಾಡ ಸಪ್ತಪುರ ಆದಿದೇವತೆಯ ಈ ಸಂಘದ ಸರ್ವಾಂಗೀಣ ಅಧ್ಯಕ್ಷರಾದಂತಹ ಶ್ರೀ ಲಿಂಗರಾಜ್ ನಾಯಕ್ ಅವರಿಗೆ ಸಂದೀಪ್ ಹೆಬ್ಬಾಳ್ ಅವರಿಂದ ಮಾಲಾರ್ಪಣೆ. ಅದೇ ತರನಾಗಿ ಇನ್ನಿರುವ ಭಾರತೀಯ ಜನತಾ ಪಾರ್ಟಿಯ ದುರ್ನೀರರು ಅಡಿಯಪ್ಪನ ಮಂತ್ರಿ ಅವರಿಗೆ ಇಮಾಮ್ ಸಾಬ್ ನದಾಬ್ ಅವರಿಂದ ಮಾಲಾರ್ಪಣೆ. ಇನ್ನಿರುವ ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರಾದಂತಹ ಶ್ರೀ ಸಂಗಯ್ಯ ವಹಿಸಿದ ಕಮ್ಮಿ ಇವರಿಗೆ ವಿಠಲ್ ಪೂಜಾರಿ ಅವರಿಂದ ಮಾಲಾರ್ಪಣೆ. ಇನ್ನಿರುವ ಸದಸ್ಯರು ಸ್ವಾಮಿ ವಿವೇಕಾನಂದ ಸಂಘದ ನಿರ್ದೇಶಕರು ಆದಂತಹ ಶ್ರೀ ಶೈಲ್ ಮಲ್ಲಪ್ಪ ಹಟ್ಟಿ ಅವರಿಗೆ ಯಮನಪ್ಪ ಹಡ್ಬಾದ್ ಅವರಿಂದ ಮಾಲಾರ್ಪಣೆ. ನಾನಾದರಿ ನಾನ ಬೇಲೂರಿನ ಗುಡಿಯಲ್ಲಿರುವೆ, ನನ್ನಾದರಿ ನಾನ ಕೋಲಾರದ ಮಕ್ಕಳಿರುವೆ, ಮರವಾದರಿ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಧುವಾದರಿ ನಾನು ಕಾವೇರಿ ಹರಿಯನ್ನು ಕರೆಯುವೆ. ಇನ್ನಿರುವ ಸದಸ್ಯರು ಗ್ರಾಮದ ಉದ್ಯಮಿಗಳಾದಂತಹ ಇಮಾಮ್ ಸಾಬ್ ಗುದ್ಗಿ ಅವರಿಗೆ ಮಲ್ಲಪ್ಪ ಇಂಗುನ್ ಅವರಿಂದ ಮಾಲಾರ್ಪಣೆ. ಅದೇ ತರನಾಗಿ ಇನ್ನಿರುವ ಯುವ ಕಾಂಗ್ರೆಸ್ ಧುರೀಣರು ಆದಂತಹ ಪೀರ್ ಸಾಬ್ ನದಾಬ್ ಅವರು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮಾರುತಿ ಕುದುರ್ಕೇರಿ ಅವರಿಂದ ಮಾಲಾರ್ಪಣೆ. ಅದೇ ತರನಾಗಿ ಇನ್ನಿರುವ ಗ್ರಾಮದ ಹಿರಿಯರು ಪ್ರಗತಿಪರ ರೈತರಾದಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ವ ಸದಸ್ಯರಾದಂತ ರಜಾಕ್ ಸಾಬ್ ದಳವಾಯಿ ಅವರಿಗೆ ಪವಾರಯ್ಯ ಸಂಕೀರ್ಮಠ ಅವರಿಂದ ಮಾಲಾರ್ಪಣೆ. ಸಪ್ತಪುರ ಗ್ರಾಮ ದೇವತೆಯ ಉಪಾಧ್ಯಕ್ಷರಾದಂತ ಶ್ರೀ ಸುರೇಶ್ ಮನ್ಗುಳಿ ಅವರಿಗೆ ಪರಶುರಾಮ್ ಪೂಜಾರಿ ಅವರಿಂದ ಮಾಲಾರ್ಪಣೆ.
ಗ್ರಾಮದ ಗುರುಗಳು ಆದಂತ ವೇದಮೂರ್ತಿ ಶ್ರೀ ಹಿರಯ್ಯ ಕೊತ್ತಲ್ಮಠ ಗುರುಗಳಿಗೆ ಶ್ರೀ ಮಲಯ್ಯ ತಂದೆ ಅವರಿಂದ ಮಾಲಾರ್ಪಣೆ. ಅದೇ ತರನಾಗಿ ಪ್ರಗತಿಪರ ರೈತರು ಹಿತಚಿಂತಕರಾದಂತ ಶ್ರೀ ರಂಜಾನ್ ಸಾಬ್ ಸೈದಲಿ ಅವರಿಗೆ ಕುಮಾರ್ ಭೇಟಿ ಅವರಿಂದ ಮಾಲಾರ್ಪಣೆ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಸಾಕಾರೋ ಇವರಿಗಳು ಸಾಕಾರೋ ಇವರಿಗಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಸಾಕಾರೋ. ಅದೇ ತರನಾಗಿ ಇನ್ನಿರುವ ಉದ್ಯಮಿಗಳಾದಂತ ಫಕೀರ್ ಸಾಬ್ ನದಾಬ್ ಅವರಿಗೆ ಶ್ರೀಶೈಲ್ ಜಾನಮಟ್ಟಿ ಮಾಲಾರ್ಪಣೆ. ನಮ್ಮನ್ನು ಕಾಪಾಡು ಇವರಿಗಳು ಒಬ್ಬರಕ್ಷ ಅದೇ ತರನಾಗಿ ಹಿರಿಯ ಜೀವಿ ಪ್ರಗತಿಪರ ರೈತರಾದಂತ ಶ್ರೀ ಶೆಟ್ಟಪ್ಪ ಹಡಪದ ಅವರಿಗೆ ಮಂಜುನಾಥ್ ಹಳ್ಳಿ ಅವರಿಂದ ಮಾಲಾರ್ಪಣೆ. ನಿನಗ ತಿಳಿದಿಲ್ಲ ಪರವಿದ್ದು ಮಾತ್ರ ಬಿಡಲಿಲ್ಲ ನಿನಗ ತಿಳಿದಿಲ್ಲ ಪರವಿದ್ದು ಮಾತ್ರ ಬಿಡಲಿಲ್ಲ. ಅದೇ ತರನಾಗಿ ನಮ್ಮೂರಿನ ಯಾವುದೇ ಕಾರ್ಯಕ್ರಮಕ್ಕೆ ಸದಾ ಕೈ ಜೋಡಿಸುವ ಮಾನಸಿಕರಾದಂತ ಶ್ರೀ ಮಲ್ಲಪ್ಪ ನಂದಸಪ್ಪ ಕುರುಕುರ್ಕೆರೆ ಅವರಿಗೆ ಅಧ್ಯಕ್ಷರಾದಂತವರು ನಿಂಗರಾಜ್ ನಾಯಕ್ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತ ಕೇಳ್ಕೊತಾ ಗುರುಸೇವನಿ ಮಾಡಲಿಲ್ಲ ಗುರುಸೇವನಿ ಮಾಡಲಿಲ್ಲ ಪರಿಗರ್ವದಿಂದ ಮರುಗಲಿಲ್ಲ ನಿನಗ ತಿಳಿದಿಲ್ಲ ಪರವಿದ್ದು ಮಾತ್ರ ಬಿಡಲಿಲ್ಲ ನಿನಗ ತಿಳಿದಿಲ್ಲ ಪರವಿದ್ದು ಮಾತ್ರ. ನಮ್ಮ ಬಸವೇಶ್ವರ ತರುಣ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ನವೋದಯ ಗುರುಲಿಂಗ ಕಂಬಿ ಗುರುಗಳಿಗೆ ಶ್ರೀ ಸುರೇಶ್ ಅಕ್ಕಿಮಾಡಿ ಅವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದಾರೆ. ಮನೆತನದ ಘನತೆ ನಿನಗೆಲ್ಲ ನನ್ನ ಕೈಯಲ್ಲಿ ನೀ ಬಾಳಲಿಲ್ಲ ಮನೆತನದ ಘನತೆ ನಿನಗಿಲ್ಲ ನಮ್ಮ ಕೈಯಲ್ಲಿ ನೀ ಬಾಳಲಿಲ್ಲ ಯಾರ ನೀ ಕೇಳಲಿಲ್ಲ ಯಾರ ನೀ ಕೇಳಲಿಲ್ಲ ಸರಿ ಬರುವುದಿದ್ದ ನಡೆದಿಲ್ಲ ನಿನಗೆ ತಿಳಿದಿಲ್ಲ ಪರವಿದ್ದೆ ಮಾತ್ರ ಬಿಡಲಿಲ್ಲ ನಿನಗೆ ತಿಳಿದಿಲ್ಲ ಪರವಿದ್ದೆ ಮಾತ್ರ ಬಿಡಲಿಲ್ಲ. ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ಈಗ ಮುಂದೆ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಬದಲಾವಣೆ ಅರ್ಜುನ್ ಮಂತ್ರಿ ಅವರಿಗೆ ಭಕ್ತರ ನೀನೋದಲಿಲ್ಲ ಅವರಿಂದ ಮಾಲಾರ್ಪಣೆ. ಭಕ್ತವರ ನೀನೋದಲಿಲ್ಲ ಉತ್ತಮನಗೆ ಕೂಡಲಿಲ್ಲ ಭಕ್ತವರ ನೀನೋದಲಿಲ್ಲ ಉತ್ತಮ. ಕಾರ್ಯಕ್ರಮದ ಎಲ್ಲ ಸ್ವಾಗತ ಮತ್ತು ಸನ್ಮಾನ ಸ್ವೀಕರಿಸಿದ ಎಲ್ಲ ಗಣ್ಯಮಾನ್ಯರು ತುಂಬುವುದವರು ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಸುರೇಶ್ ಅಕ್ಕಿಮಡಿ ಸರ್ ನೆರವೇರಿಸಿಕೊಡ್ಬೇಕಂತ ಕೇಳ್ಬೋದು. ಧನ್ಯವಾದಗಳು ರಮೇಶ್ ಮೇತಿ ಅವರಿಗೆ. ಈಗ ನಾಟಕದ ಉದ್ಘಾಟನೆಯನ್ನ ಶ್ರೀ ಪಗಿರಯ್ಯ ಸಂಗಯ್ಯ ಮಠಪತಿ ಶ್ರೀ ಅಶೋಕ್ ನಾಯ್ಕ್ ವಕೀಲರು ಶ್ರೀ ಮಲ್ಲಪ್ಪ ಈರಪ್ಪ ಮೇಟಿ ಅವರು ಉದ್ಘಾಟನೆ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೇನೆ ಅವರಿಗೆ. ಅದ್ದೂರಿಯಾಗಿ ನಾಟಕದ ಉದ್ಘಾಟನೆ ಮಾಡಿರುವಂತಹ ಶ್ರೀ ಫಕೀರಯ್ಯ ಸಂಗಯ್ಯ ಮಠಪತಿ ಅವರಿಗೂ ಶ್ರೀ ಅಶೋಕ್ ನಾಯ್ಕ್ ವಕೀಲ್ ಅವರಿಗೂ ಶ್ರೀ ಮಲ್ಲಪ್ಪ ಈರಪ್ಪ ಮೇಟಿ ಅವರಿಗೆ ವಂದನೆಗಳು.
ಈಗ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಶ್ರೀ ಎಲ್ ಬಿ ಕುರ್ತಕೋಟಿ ಪ್ರಧಾನ ವ್ಯವಸ್ಥಾಪಕರು ಬಿಳಿಗಿ ಪಟ್ಟಣ ಬ್ಯಾಂಕ್, ಅದೇ ರೀತಿಯಾಗಿ ಡಾಕ್ಟರ್ ರಮೇಶ್ ಅಕ್ಕಿಮರಡಿ ಆಸ್ಪತ್ರೆ, ಅದೇ ರೀತಿಯಾಗಿ ಶ್ರೀ ಮುತ್ತಣ್ಣ ಅಂಗಡಿ ಭಾರತ ಸರ್ಕಾರದ ಟೆಲಿಕಾಂ ಮತ್ತು ಪ್ರಸಾರ ಸಚಿವಾಲಯ ಬೆಳಗಾವಿ ವಿಭಾಗ, ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಸಲಹಾ ಸಮಿತಿಯ ಸದಸ್ಯರು, ಇವರು 3 ಜನ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಬೇಕು. ಹಾಗೆ ವೇದಿಕೆ ಮೇಲೆಲ್ಲರೂ ಅದಕ್ಕೆ ಸಹಕರಿಸಬೇಕು. ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ. ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸುವ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿರುವ ಪೂಜ್ಯರಿಗೆ ಧನ್ಯವಾದಗಳು. ಈಗ ಜ್ಯೋತಿ ಬೆಳಗಿಸಿರುವಂತಹ ಶ್ರೀ ಎಲ್ ಬಿ ಕುರ್ತಕೋಟಿ ಸಾಹೇಬರು ನಾಟಕವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ. ಸಪ್ತಪುರ ಆದಿಶಕ್ತಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘ ರಿಜಿಸ್ಟರ್ಡ್ ಅನಗವಾಡಿ ಹಾಗೂ ಶ್ರೀ ಬಸವೇಶ್ವರ ತರುಣ ಸಂಘ ಅನಗವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ಇವರ ಸಹಯೋಗದೊಂದಿಗೆ ಶ್ರೀ ಸಪ್ತಪುರ ಆದಿಶಕ್ತಿ ದೇವಸ್ಥಾನದ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಶ್ರೀ ಸಪ್ತಪುರ ಆದಿಶಕ್ತಿ ನಾಟ್ಯ ಸಂಘ ಅನಗವಾಡಿ ಇವರು ಅರ್ಪಿಸುವ ತೃತೀಯ ಕಲಾಕುಸುಮ ಶ್ರೀ DR ಪೂಜಾರಿ ವಿರಚಿತ ಗಂಡುಗಲಿ ವೀರ ಪರಶುರಾಮ್ ಅರ್ಥಾತ್ ಹಿಂಡ ಹುಲಿಗಳ ಗಂಡು ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಬಸವರಾಜ ಅಜ್ಜನವರು ದಿಗಂಬರೇಶ್ವರ ಮಠ ಬಾಗಲಕೋಟೆಯವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಮಾತೋಶ್ರೀ ಅನಸೂಯ ತಾಯಿಯವರು ಶ್ರೀ ಪೂರ್ಣಾನಂದ ಆಶ್ರಮ ಅನಗವಾಡಿಯವರ ಪವಿತ್ರ ಪಾದಗಳಿಗೆ ಶರಣೆಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಶ್ರೀ ಫಕೀರಯ್ಯ ಮಠಪತಿಯವರೇ, ಶ್ರೀ ಮಲ್ಲಪ್ಪನ ಮೇಟಿಯವರೇ ಹಾಗೂ ಶ್ರೀ ಮುತ್ತಣ್ಣ ಅಂಗಡಿಯವರೇ, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಹೋದರ ರಸೂಲ್ ಸಾಬ್ ಮುಜಾವರ್ ಅವರೇ ಹಾಗೂ ಡಾಕ್ಟರ್ ರಮೇಶ್ ಅಕ್ಕಿಮರಡಿ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅನಗವಾಡಿ ಗ್ರಾಮದ ಸಕಲ ಗೌರವಾನ್ವಿತ ಹಿರಿಯರೇ, ತಮಗೆಲ್ಲ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ನಾಟಕದ ಕುರಿತು 4 ಮಾತುಗಳನ್ನು ಹೇಳಬೇಕು ಅಂತ ಕೇಳಿದರು. ಆದರೆ ನಾಟಕದ ಕುರಿತು ಹೇಳೋದಕ್ಕಿಂತ ಈ ಗ್ರಾಮದ ಸಂಸ್ಕೃತಿಯ ಕುರಿತು ಹೇಳಿದರೆ ಸಾರ್ಥಕ ಅನ್ನುವಂಥ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೇನೆ. ಯಾಕಂದರೆ ಈ ಗ್ರಾಮದಲ್ಲಿ ನಾವು ಕಂಡುಕೊಳ್ತಕ್ಕಂಥ ಅನೇಕ ಒಳ್ಳೆಯ ಗುಣಗಳನ್ನು ನಾನು ಇಲ್ಲಿ ಕಂಡಿದ್ದೇನೆ. ಯಾಕಂದರೆ ಈ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದವಿಲ್ಲ, ಯಾವುದೇ ರಾಜಕೀಯ ಪಕ್ಷಪಾತವಿಲ್ಲ, ಯಾವುದೇ ಶ್ರೀಮಂತ ಬಡವ ಎನ್ನುವಂಥ ಭೇದ ಭಾವವಿಲ್ಲಾರ್ದೇ ನಡೆದುಕೊಳ್ಳತಕ್ಕಂಥ ಗ್ರಾಮ ನಾನು ಕಂಡುಕೊಂಡಂತೆ ಅನಗವಾಡಿ ಅನ್ನೋದನ್ನು ನಾನು ಈ ಕಾರ್ಯಕ್ರಮದಲ್ಲಿ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದರೆ ಇದೇ ಬಿಳ್ಗಿ ತಾಲೂಕಿನ ಒಬ್ಬ ರೈತ ಮುಳುಗಡೆ ಆದಾಗ ನಮ್ಮ ಬಾದಾಮಿ ತಾಲೂಕಿಗೆ ಆ ಗ್ರಾಮದಲ್ಲಿ ನೌಕರಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕರೆದುಕೊಂಡು ಹೋಗಿ ನಮ್ಮ ಬಾದಾಮಿ ತಾಲೂಕಿನಾಗ ಒಂದು ಜಮೀನು ಕೊಡಿಸಿದ್ದ. ಇದು ನಿಜವಾದ ನಡೆದಂಥ ಘಟನೆ. ಆ ನೌಕರಿ ಮಾಡ್ತಕ್ಕಂಥ ವ್ಯಕ್ತಿ ಅದೇ ಜಾತಿಯವನು, ಇದೇ ಬಿಳ್ಗಿ ತಾಲೂಕಿನವನು. ಅವನು ಕರ್ಕೊಂಡೋಗಿ ನಮ್ಮ ಬಾದಾಮಿ ತಾಲೂಕಿನ ಹೊಳಿ ದಂಡಿ ಹುಡುಗ ಒಂದು 14 ಎಕರೆ ಹೊಲ ಕೊಡಿಸಿದ್ದ. ಆದ್ರೆ ಹೊಲ ಕೊಡಿಸಿದಾಗ ಆ ಹೊಲಕ್ಕೆ ಹೋಗ್ಬೇಕಾದ್ರೆ ಒಂದು 15 ಫೂಟ್ ರಸ್ತೆ ಬೇರೆದವ್ರ ಹೊಲ ಇತ್ತದು. ಅವ್ರು ಸಹಿತ ಅವ್ರಿಗೆ ದಾರಿ ಕೊಡಲಿಲ್ಲ.
ಮುಂದೆ ಇವ್ರೇನು ಕರ್ಕೊಂಡೋಗಿದ್ರಲ್ಲ ಟೀಚರು, ಅವರು ಸಹಿತ ಅವನ ಕಡೆಯಿಂದ ರೊಕ್ಕ ಎತ್ತಿ ಅವನ್ನ ಹಾಳು ಮಾಡಿದ್ರು. ಮುಂದೆ ಒಂದು ದಿವಸ ಏನಾಯ್ತಂದ್ರೆ ಅವ ಊರು ಬಿಟ್ಟು ಹೋಗಲಿ ಅಂತೇಳಿ ತಿಳ್ಕೊಂಡು ಅವನ ಮಗನಿಗೆ ಕರೆಂಟ್ ಶಾಕ್ ಕೊಟ್ಟು ಆ ಮಗ ತೀರ್ಕೊಂಡ. ಆನಂತರ ಒಂದು 20-30 ಟ್ರಾಕ್ಟರ್ ಬನಿವಿ ಮೇವು ಒಟ್ಟಿದ್ದ. ಆ ಬನಿವಿ ಬೆಂಕಿ ಹಚ್ಚಿದ್ರು. ಆ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಿ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಾಗ ಆ ಜಮೀನನ್ನು ಸಹಿತ ಬೇರೆಯವರಿಗೆ ಮಾರಿಸಿಬಿಟ್ಟಿದ್ರು. ಆ ಜಮೀನು 14 ಎಕರೆ ಹೊಲ ಜಮೀನು ಮಾರಿಸಿದ್ರು. ಆದ್ರೆ ₹1 ಸಹಿತ ಅವ್ರು ರೊಕ್ಕ ಕೊಟ್ಟಿದ್ದಿಲ್ಲ. ಖರೀದಿಯಾಗಿ ಹೋಗ್ಬಿಟ್ಟಿತ್ತು ಅದು ಹೊಲ. ಅವಾಗ ತಗೊಂತ ನನ್ನ ಹತ್ರ ಬಂದು ಹೇಳ್ದ. ನಾ ಹೇಳಿದ್ದೆ ಅವಾಗ, ಬಿಳಿಗಿ ತಾಲೂಕು ಬಿಟ್ಟು ಹೋಗ್ಬೇಡ, ಯಾಕಂದ್ರೆ ಬಿಳಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಜನರ ಗುಣ ಬೇರೆ ತಾಲೂಕಿನಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಸ್ವತಃ ನನ್ನ ತಾಲೂಕಿಗೆ ಬಂದರೂ ಸಹಿತ ನೀ ಬರಬೇಡ ಅಂತ ಹೇಳಿದ್ದೆ ಅವಾಗ. ಆದ್ರೆ ನಾನು ಕಂಡುಕೊಂಡಂತೆ ಈ ಗ್ರಾಮದ ಜನ ಎಷ್ಟು ಪ್ರೀತಿಗೆ ಪಾತ್ರರು, ಎಷ್ಟು ಗೌರವಕ್ಕೆ ಅರ್ಹರು ಅನ್ನೋದನ್ನು ನಾ ಸ್ವತಃ ಕಣ್ಣಾರೆ ಕಂಡಿದ್ದೇನೆ. ಆದ್ದರಿಂದ ಅವಾಗ ಆ ಜಮೀನಿನ ರೊಕ್ಕ ನಾನು ಕೊಡಿಸಿದೆ, ನಂತರ ಏನೇನೋ ಮಾಡಿ ಕೊಡಿಸಿದೆ. ಅದನ್ನು ಹೇಳಕತ್ತಿಂದ ನೀವು ನಾಟಕ ನೋಡೋದಿಲ್ಲ, ನನ್ನ ಕಥೆನೇ ಕೇಳಿಬಿಡ್ತೀರಿ. ಅದಕ್ಕೆ ಅವ್ರಿಗೆ ರೊಕ್ಕನೂ ಕೊಡಿಸಿದೆ. ಮುಂದೆ ನಾನು ಒಂದು 14 ಎಕರೆ ಹೊಲನೂ ಈ ಸುಳ್ಳು ಅನ್ನುವಂಥ ಗ್ರಾಮದೊಳಗೆ 14 ಎಕರೆ ಹೊಲ ಕೊಡಿಸಿದೆ. ಅವ ಈಗ ಆರಾಮದನ. ಆದ್ರೆ ನಾ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಈ ಗ್ರಾಮದಲ್ಲಿ ಇರ್ತಕ್ಕಂಥ ಜನ ಎಷ್ಟು ಆತ್ಮೀಯತೆಯಿಂದ ಬೇರೆಯವ್ರನ್ನ ಕಾಣ್ತಾರೆ ಅನ್ನೋದಕ್ಕೆ ನಾನು ಸತ್ಯದ ಸಾಕ್ಷಿ ಅಂತ ನಾ ಹೇಳ್ತೇನೆ. ಯಾಕಂದ್ರೆ ನಾ ಈ ಊರಿಗೆ ಹೊಸಬನಾಗಿ ಬಂದಾಗ ಇದೇ ಊರ ಪಕ್ಕದಲ್ಲಿ 8.5 ಎಕರೆ ಹೊಲ ಹಿಡಿದಾಗ ಈ ಊರಿನ ಜನ ನನ್ನನ್ನು ತಮ್ಮ ಮನೆ ಮಗನಂತ ಕಂಡ್ರು. ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟರು. ಆನಂತರ ಈ ಊರಿನಲ್ಲಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಕ್ಕೆ ಮನೆ ಮಗನಂತ ನನ್ನ ಕರೀತಾ ಇದ್ದಾರೆ. ನಾನು ಸಹಿತ ನನ್ನ ಊರಿಗೆ ಹೋಗ್ಲಿಕ್ಕೆ ಕಷ್ಟ ಹೋಯ್ತು, ಆದ್ರೆ ಅನುವಾಡಿ ತಪ್ಪಿಸೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗೇನು ನೀವು ಈ ಸಂಸ್ಕಾರವನ್ನು ಅಳವಡಿಸ್ಕೊಂಡು ಬಂದಿದ್ದಿರಲ್ಲ, ಇದು ಸೂರ್ಯ ಚಂದ್ರನವರೆಗೂ ಈ ಗ್ರಾಮದ ಜನರಲ್ಲಿ ಇರಲಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ನೀವು ಯಾವುದೇ ಜಾತಿಗೆ ಒಳಪಡಬೇಡ್ರಿ, ಯಾವುದೇ ರಾಜಕೀಯ ಪಕ್ಷಕ್ಕೆ ಒಳಪಡಬೇಡ್ರಿ. ಊರಿನ ಅಭಿವೃದ್ಧಿಯ ವಿಷಯ ಬಂದಾಗ ಈಗ ನಿಮ್ಮಲ್ಲಿರ್ತಕ್ಕಂಥ ಮನೋಭಾವನೆ ಇನ್ನೂ ಮುಂದುವರಿಲಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನನ್ನನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವಂಥ ಒಂದು ಜವಾಬ್ದಾರಿತನ ಸ್ಥಾನವನ್ನು ಕೊಟ್ಟಂಥ ಈ ಕಮಿಟಿಯ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಗ್ರಾಮದ ಪೂಜ್ಯರಿಗೆ, ತಾಯಂದರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸುವೆ. ನಮಸ್ಕಾರ. ಧನ್ಯವಾದಗಳು ಶ್ರೀ LB ಕುರ್ತಕೋಟಿ ಸಾಹೇಬರಿಗೆ. ಇನ್ನೋರ್ವ ಅತಿಥಿಗಳಾದಂತಹ ಡಾಕ್ಟರ್ ರಮೇಶ್ ಅಕ್ಕಿಮೇಡ್ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದಾರೆ. ಮೊದಲಿಗೆ ಗ್ರಾಮ ದೇವತೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವರಾಜ ಅಜ್ಜನವರನ್ನು ಅವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾತೋಶ್ರೀ ಅಣಸೂಯಮ್ಮ ತಾಯಿಯವರಿಗೂ ಹಾಗೂ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮಲಪ್ಪಣ್ಣ ಮೇಟಿಯವರೇ, ಪಕಿರೆಯ ಮಠಪತಿಯವರೇ ಹಾಗೂ ಜ್ಯೋತಿಯನ್ನು ಬೆಳೆಸಿರ್ತಕ್ಕಂಥ ಮುತ್ತಣ್ಣ ಅಂಗಡಿಯವರೇ ಹಾಗೂ ಅವರಿವರೆನ್ನರೇ, ಇಲ್ಲಿ ವೇದಿಕೆ ಮೇಲೆ ಆಯ್ಸಿರ್ತಂಥ ಎಲ್ಲ ಗಣ್ಯಮಾನ್ಯರೇ, ಸಹೋದರ ಸಹೋದರಿಯರೇ, ಈ ವಾದ್ಯ ವೃಂದದವರೇ, ಮಾಧ್ಯಮದ ಮಿತ್ರರೇ, ಭಾಳ ಖುಷಿ ಅನಿಸ್ತದೆ. ಯಾಕಂದ್ರೆ ಇದೇ ಕುರ್ತಕೋಟಿ ಸಾಹೇಬ್ರು ಹೇಳಿದರು, ನನ್ನೂರು ಎಂಥದಪ್ಪ ಅಂದ್ರೆ ಯಾವುದೇ ಜಾತಿ ಭೇದ ಪಂಥ ರಾಜಕೀಯ ಪಕ್ಷಗಳಿಗೆ ಬಲಿಯಾಗಿಲ್ಲ. ಭಾಳ ಹೆಮ್ಮೆ ಅನಿಸ್ತದೆ. ಬಹುಶಃ ಸರ್ ನೀವು ಹೇಳಿದ ಮಾತು ನನಗೆ ನೆನಪಾಗ್ತದೆ. ನಮ್ಮ ಊರಾಗ ಇಂಥ ಒಂದು ಕಾರ್ಯಕ್ರಮಗಳು ಜಾತಿ ಭೇದವನ್ನ ನಡೆಸಲಾರ್ದೆ ಇರಬೇಕಾದ ಕಾರಣ ಅಂದ್ರೆ ನಮ್ಮೂರು ದೇವರುಗಳು. ಯಾಕಂದ್ರೆ ನಮ್ಮೂರು ದ್ಯಾಮವ್ವ ಗುಡಿದು ಪೂಜೆ ಆತಂದ್ರೆ ಆನಂತರ ದರ್ಗಾದು ಉರ್ಸಾಗ್ತಿರ್ತೈತಿ. ಅಲ್ಲಿ ಯಾವುದು ನಾವು ಜಾತಿ ಭೇದವನ್ನ ಮಾಡೋದಿಲ್ಲ. ನಿಮ್ಮ ಮಾತು ಹೇಳಿ ನನಗೆ ಬಹಳ ಖುಷಿ ಅನಿಸ್ತು. ಯಾಕಂದ್ರೆ ಇದು ಸತ್ಯದ ಮಾತು. ಎಲ್ಲೇ ಹೋಗ್ಲಿ ನಮ್ಮಲ್ಲಿ ಅನಗವಾಡಿ ಅಂತಂದ್ರೆ ಯಾವುದೇ ಒಂದು ಭೇದ ಭಾವ ಇಲ್ಲ ಅಂತ ಒಂದು. ಈಗ ನನಗೆ ಅನಿಸ್ತದೆ, ಹಳಿ ಊರು ನೆನಪು ನೋಡಿದಾಗ ಈ ಹೊಸ ಊರನ್ನ ನೆನಪು ಮಾಡಿದ್ರೆ, ನಾವು ಸಣ್ಣವ್ರು ಇರ್ಬೇಕಾದ್ರೆ ಈ ಜಾತ್ರೆಯನ್ನ ಮಾಡ್ತಿರ್ಲಿಲ್ಲ. ಈಗ ಈ ಜಾತ್ರೆಯನ್ನು ಮಾಡಕತ್ತೀವಿ ಅಂದ್ರೆ ಹೆಂಗಪ್ಪ ಅಂತಂದ್ರೆ ವರ್ಷಕ್ಕೂ ಹೆಚ್ಚಾಗ್ತಾ ಇದೆ. ನಮ್ಮೂರು ಕೀರ್ತಿ ಪತ್ತಾಕೆ ಹೆಚ್ಚಾಗ್ತಾ ಇದೆ. ಮೊದಲು ಏನಾಕಿತ್ತು ಅಂದ್ರೆ ನಮ್ಮ ಅಣಗವಾಡಿ ಊರಂದ್ರೆ 7 ಊರಿಗೆ ಅಷ್ಟೇ ಸೀಮಿತ ಆಗಿತ್ತು. ಈಗ ಬಹುಶಃ ಅದು 7 ಊರೆಲ್ಲ 10 ಊರು ದಾಟಿ, ತಾಲೂಕು ದಾಟಿ, ಜಿಲ್ಲೆಯನ್ನ ದಾಟಿ ರಾಜ್ಯಗಳಿಗೆ ಹೆಸರುವಾಸಿಯಾಗೈತೆ ಅಂದ್ರೆ ಅಂತ ಒಂದು ಶಕ್ತಿ ಯಾವ್ದು ಕಾರಣ ಅಂದ್ರೆ ನಮ್ಮ ಆದಿಶಕ್ತಿ ಊರು ದ್ಯಾಮವ್ವನ ತಾಯಿ ಆಶೀರ್ವಾದ ಅಂತ ನಾ ಹೇಳಕ್ಕೆ ಹೆಮ್ಮೆ ಅನಿಸ್ತದ.
ಯಾಕಪ್ಪ ಅಂದ್ರೆ ಅಂಥ ಶಕ್ತಿ ಇರೋದ್ರಿಂದ ಬಹುಶಃ ನಮ್ಮೂರಿಗೆ ಈಗ ಒಳ್ಳೆ ಒಳ್ಳೆ ಕಾಲೇಜುಗಳು ಬಂದವ, ಸರ್ಕಾರಿ ಮೂಲಭೂತ ಸವಲತ್ತುಗಳು ಬಂದವ. ಅಲ್ಲದೆ ನಮ್ಮೂರನ್ನ ಒಳ್ಳೆ ರಿಕಗ್ನೈಸ್ ಹೆಂಗೆ ಗೊತ್ತು ಹಿಡ್ತಾರಂತಂದ್ರೆ ಅಮ್ಮವ್ರ ಹೆಸರು ಹೇಳಿದ್ರೆ ಸಾಕು, ಯಾವ ಊರ್ರಿ ಅಂತಂದ್ರೆ ಅನಗೋಡಿ ಅಮ್ಮವ್ರು ಅಂತ. ಹಂಗೆ ನಮ್ಮೂರು ಇವತ್ತ ಎತ್ತರಕ್ಕೆ ಬೆಳಿಬೇಕಾದ್ರೆ ಕಾರಣ ಅಂದ್ರೆ ಈ ಆದಿಶಕ್ತಿ ಅಂತ ಹೇಳಿ ನನಗೆ ಹೆಮ್ಮೆ ಅನಿಸ್ತದೆ. ಅದಲ್ಲದೆ ಈ ಕಾರ್ತಿಕ ಮಾಸದ ಕಾರ್ತಿಕೋತ್ಸವದ ಅಂಗವಾಗಿ ಇಲ್ಲಿ ನಾಟಕವೊಂದನ್ನು ನಮ್ಮ ತರುಣ ಸಂಘದ ವಿದ್ಯಾರ್ಥಿಗಳು ಹಾಗೂ ತರುಣ ಸಂಘದ ಸಪ್ತ ಆದಿಪುರ ದೇವಸ್ಥಾನದ ಜೀರ್ಣೋದ್ಧಾರದ ಎಲ್ಲ ಪದಾಧಿಕಾರಿಗಳು ಇಂಥ ಒಂದು ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಅಲ್ಲದೆ ಅದರ ಜೊತೆ ಒಂದು ಸಾಮಾಜಿಕ ನಾಟಕವನ್ನು ಇಲ್ಲಿ ಮಾಡುತ್ತಿದ್ದಾರೆ. ಅದು ಯಾವುದಪ್ಪ ಅಂದ್ರೆ ಗಂಡುಗಲಿ ವೀರ ಪರಶುರಾಮ ಅರ್ಥಾತ್ ಹಿಂಡ ಹುಲಿಗಳ ಗಂಡ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಅಭಿನಯಿಸ್ತಿದ್ದಾರೆ. ಈ ಸುಂದರ ಸಾಮಾಜಿಕ ನಾಟಕಗಳು ಅಂದ್ರೆ ನೆನಪಾಗ್ತದೆ, ನಾಟಕಗಳಲ್ಲಿ ಬಹಳ ತರ ಇರ್ತಾವೆ. ಸಾಮಾಜಿಕ ನಾಟಕ, ಪೌರಾಣಿಕ ನಾಟಕ, ಐತಿಹಾಸಿಕ. ಈ ಸಾಮಾಜಿಕ ನಾಟಕ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ನಡೆಯುತ್ತಿರತಕ್ಕನ್ನ ನಿತ್ಯ ಒಂದು ಏನು ಸನ್ನಿವೇಶಗಳನ್ನು ಇರ್ತಾವಲ್ಲ, ಆ ಸನ್ನಿವೇಶಗಳ ಒಂದು ಸಮ್ಮಿಲನವೇ ಒಂದು ಪ್ರವೇಶವನ್ನು ಮಾಡಿ ಇಲ್ಲಿ ನಾಟಕ ಒಂದು ವೇದಿಕೆಯಲ್ಲಿ ಅರ್ಪಿಸುವುದೇ ನಾಟಕ. ಅದಕ್ಕಾಗಿ ನಾಟಕ ಅಂದ್ರೆ ಮತ್ತೇನು ವಿಶೇಷ ಅಲ್ಲ. ನಾಟಕ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಹೇಳ್ತಾರೆ ಅವ್ರು ಹಿರಿಯರು, ಇಟ್ ಇಸ್ ಎ ಕಾಫಿ ಆಫ್ ಲೈಫ್, ಜೀವನದ ಒಂದು ಪ್ರತಿರೂಪ. ಇಟ್ ಇಸ್ ಎ ಮಿರರ್ ಆಫ್ ಕಸ್ಟಮ್, ಒಂದು ಸಂಪ್ರದಾಯದ ಒಂದು ಕೈಗನ್ನಡಿ. ಅಲ್ಲದೆ ಇನ್ನೂ ಒಂದು ಹೇಳ್ತಾರಪ್ಪ ಅಂತಂದ್ರೆ ಇಟ್ ಇಸ್ ಎ ಮಿರರ್ ಅಂತ ಹೇಳ್ತಾರೆ. ಅಲ್ಲದೆ ರಿಫ್ಲೆಕ್ಷನ್ ಆಫ್ ಟ್ರುತ್ ಅಂತ ಹೇಳ್ತಾರೆ, ಅಂದ್ರೆ ಸತ್ಯದ ಒಂದು ಕೈಗನ್ನಡಿ. ಅದಕ್ಕಾಗಿ ಇಂಥವೆಲ್ಲವನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ನಾಟಕಗಳು ಬಹಳ ಅವಶ್ಯ. ಯಾಕಂದ್ರೆ ಮಹಾತ್ಮ ಗಾಂಧಿಯವರು ಮಹಾತ್ಮ ಆಗ್ಲಿಕ್ಕಾದ್ರೆ ಅವ್ರ ಕಾರಣ ಏನಪ್ಪಾ ಅಂದ್ರೆ ಒಂದು ನಾಟಕ, ಅದು ಸತ್ಯ ಹರಿಚಂದ್ರ ತಮಗೆಲ್ಲ ಗೊತ್ತೈತಿ. ಅದಕ್ಕಾಗಿ ನಾನೇನು ಈಗ ಆಲ್ರೆಡಿ ಸಮಯದ ಅಭಾವ ಆಗಿದೆ. ಏನಪ್ಪಾ ಅಂದ್ರೆ ಜೀವನದಲ್ಲಿ ಒಂದೇ ಒಂದು ಈ ನಾಟಕದಲ್ಲಿ ನಮಗೆ 3 ಕಾಲಗಳ ಅನುಭವ ಆಗ್ತಾವೆ. ಅದು ಯಾವುದಪ್ಪ ಅಂದ್ರೆ ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ. ಇಂಥವೆಲ್ಲ ಕಾಲಗಳನ್ನು ನಾವು ನೋಡ್ಬೇಕಂದ್ರೆ ಈ ನಾಟಕದಲ್ಲಿ ಅಷ್ಟೇ. ಅದಕ್ಕಾಗಿ ತಾವೆಲ್ಲರೂ ಉತ್ಸುಕರಾಗಿದ್ದೀರಿ. ಈ ನಾಟಕವನ್ನು ಯಶಸ್ವಿ ಆಗಲಿ. ಈ ಒಂದು ಆದಿಶಕ್ತಿಯ ದೇವಸ್ಥಾನದ ಜೀರ್ಣೋದ್ಧಾರದ ಕಮಿಟಿಯವರು ಇಂಥ ಕಾರ್ಯಕ್ರಮವನ್ನು ಉತ್ತರೋತ್ತರವಾಗಿ ಬೆಳೆಸಲಿ, ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು ನನ್ನ ಮಾತನಾಡಲು ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಹೇಳಿ ನನ್ನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು ಸಹೋದರ ಡಾಕ್ಟರ್ ರಮೇಶ್ ಅಕ್ಕಿಮರಡಿ ಅವರಿಗೆ. ಈಗ ನಮ್ಮನ್ನೆಲ್ಲರೂ ಉದ್ದೇಶಿಸಿ ಆಶೀರ್ವಚನವನ್ನ ಮಾತೋಶ್ರೀ ಅನಸೂಯ ತಾಯಿ ಅಮ್ಮನವರು ನೀಡಬೇಕಂತ ಕೇಳ್ಕೊತಾ ಇದ್ದೇನೆ. ಯಾವ ದೇವಿ ಸರಸ್ವತಿ ಅವನು ದೂರಾನ ನೀವು ಹೋಗು या देवी सर्वभूतेषु भक्तिरूपेण संस्थितः नमस्तस्यै 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 नमो नमः. ಈ ಯಾವ ಬ್ರಹ್ಮದೇವಿಯ ಸಪ್ತಪುರವಾಸಿನಿಯ ಈ ಯಾವ ಸುಂದರವಾದ ಜಾತ್ರಾ ಮಹೋತ್ಸವ, ಕಾರ್ತಿಕ ಮಹೋತ್ಸವ ಅಂಗವಾಗಿ ಆಯೋಜಿಸಿಕೊಂಡಿರ್ತಕ್ಕಂತಹ ಈ ಯಾವ ನಾಟಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಅವರಿವರೆನ್ನದೇ ಕಾರ್ಯಕ್ರಮ ಆಯೋಜಕರಾದ ಸಂಘದ ಸಮಸ್ತ ಪದಾಧಿಕಾರಿಗಳಿಗೂ, ಗ್ರಾಮದ ಗಣ್ಯಮಾನ್ಯರಿಗೂ, ಎಲ್ಲ ಕಲಾವಿದರಿಗೂ ತಮ್ಮೆಲ್ಲರಲ್ಲಿ ವಂದನೆಗಳನ್ನು ಹೇಳಿ, ನಾಟಕ ಕತೆ ಭಾಳ ದೊಡ್ಡದಿದೆ. ಅದು ಬೆಳಗಾಗೋ ತನಕ ಮುಗಿಯಂಗಿಲ್ಲ, ಉಳಿತೈತಿ ಅಂತ ತಿಳ್ಕೊಂಡು ಊರನ್ನವ್ರು ಏನಂತಾರಂದ್ರೆ, ನೀವೆಲ್ಲ ಹೋಗಿ ಭಾಳ ಹೊತ್ತನ ಮಾತಾಡ್ತೀರಿ, ನಮ್ಮ ನಾಟಕ ಉಳಿಸಿಬಿಡ್ತೀರಿ, ಭಾಳ ಖರ್ಚು ಮಾಡಿರ್ತೀವಿ ಅಂಥೇಳಿ. ನಮ್ಗೇನು ಮಾತಾಡೋ ಅವಶ್ಯ ಇರಂಗಿಲ್ಲ. ಒಬ್ಬ ಮನೆಯೊಳಗೆ ಯಜಮಾನ ಇದ್ದ. ಯಜಮಾನನಿಗೆ 2 ಮಕ್ಕಳಿದ್ರು. ಲಕ್ಷ ಕೊಟ್ಕೊಳ್ರಿ. ಯಜಮಾನನಿಗೆ 2 ಮಕ್ಕಳಿದ್ರು. ಒಬ್ಬ ಒಕ್ಕಲ್ತನ ಮಾಡ್ತಿದ್ದ, ಒಬ್ಬ ಬಿಸ್ನೆಸ್ ಮಾಡ್ತಿದ್ದ. ಅಪ್ಪಂತನ ಯಾರಿಗೆ ಬಿಸ್ನೆಸ್ ಮಾಡಕ್ ಹಚ್ಬೇಕು, ಯಾರಿಗೆ ಒಕ್ಕಲ್ತನ ಮಾಡಕ್ ಹಚ್ಬೇಕಂದಾಗ ಅವ ಒಕ್ಕಲ್ತನ ಮಾಡೋ, ನಾ ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತಿದ್ದ. ಇವ್ರು ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಅವ ಏನಂದ ಅಂದ್ರೆ, ಇಬ್ಬರ ಕೈಯಾಗ 50 ರೂಪಾಯಿ ಕೊಟ್ಟು ಹೇಳ್ತಾನ, ತಮ್ಮ ಇವನು 50 ರೂಪಾಯಿ ತಗೊಂಡು ಹೋಗ್ರಿ, ಈ ಕೋಲಿ ತುಂಬಾ ಸಾಮಾನು ತಗೊಂಡು ಬರ್ಬೇಕು, ಅವನಿಗೆ ಬಿಸ್ನೆಸ್, ಉಳಿದವನಿಗೆ ಒಕ್ಕಲ್ತನ ಅಂದ. 50 ರೂಪಾಯಿ ತಗೊಂಡು ಹೋಗ್ಬೇಕು. ಆಗ ಏನ್ ಮಾಡಿದ ಅಂದ್ರೆ ಇಬ್ಬರಿಗೆ ಒಂದೊಂದು ಕೋಲಿ ತೋರ್ಸಿ ಅವ 50 ರೂಪಾಯಿ ತಗೊಂಡು ಹೋಗಿ ಒಕ್ಕಲ್ತನ ಮಾಡೋ ಏನ್ ಮಾಡಿದ ಅಂದ್ರೆ, ಒಬ್ಬ ಹೋಗಿ ಒಂದು ಗಾಡಿ ಕಣಿಕಿ ತಂದು ಒಟ್ಟಿದ ಕೋಲಿಯೊಳಗೆ. ಇನ್ನೊಬ್ಬ ಹುಡುಗ ಏನ್ ಮಾಡಿದ ಅಂದ್ರೆ, ಹೋಗಿ 1 ರೂಪಾಯಿ ಕೊಟ್ಟು ಒಂದು ಕ್ಯಾಂಡಲ್ ತಗೊಂಡು ಬಂದ, ಒಂದು ಮೆಣಬತ್ತಿ ತಗೊಂಡು ಬಂದ. ಮನೆಯಾಗ ಒಂದು ಕಡ್ಡಿತ್ತು, ಅದನ್ನ ಕೊರದು ಹಚ್ಚಿದ. ಆ ಕಣಿಕಿ ಕೋಲ್ಯಾಗ ಅರ್ಧ ಆಗಿತ್ತು. ಇದು ದೀಪ ಹೆಂಗಾತ್ರಿ?
ಹೊಲಿ ತುಂಬ ಬಿತ್ತು. ಹಂಗ ನಾಟಕದೊಳಗ ಇದ್ರಾಗ ಎಲ್ಲ ಇರ್ತಾವ. ಅಳುವುದಿರ್ತೈತಿ, ಬೈಯೋದಿರ್ತೈತಿ, ಬಯಸ್ಕೊಳ್ಳೋದಿರ್ತೈತಿ, ಜೀನ್ತನ ಮಾಡೋದಿರ್ತೈತಿ, ಒಬ್ಬರಿಗೊಬ್ರು ಟಪಿಗೆ ಹಾಕೋದಿರ್ತೈತಿ, ಒಬ್ರು ತಗೊಂಡು ಓಡಿ ಹೋಗೋದಿರ್ತೈತಿ. ಹೆಂಗವ ಬೆಳಕು ತಗೊಂಡು ಒಳಗೆ ಹೋದಲ್ಲ, ನಾಟಕದ ಗೂಢ ಅರ್ಥ ತಗೊಂಡು ಹೋಗಾಕ ನೀವು ಬೆಳತನ ಕುಂತು ತಗೊಂಡು ಹೋದ್ರಿ ಈ ರಾತ್ರಿ ಸಾರ್ಥಕ ಆಕೈತಿ. ಇಲ್ಲಿಕಂದ್ರೆ ಇದೆಲ್ಲ ಮಜಾ ಮಾಡಿದಂಗೆ ಆಕೈತಿ. ನಾಟಕದ ಗೂಢ ಉದ್ದೇಶ ಏನು ಅನ್ನೋದನ್ನ ಅರ್ಥ ತಗೊಂಡು ಹೋಗ್ರಿ ಅಂತ ತಮ್ಮೆಲ್ಲರಿಗೆ ಹೇಳಿ, ಒಳ್ಳೆ ಸದ್ಬುದ್ಧಿ ಜಗನ್ಮಾತೆ ಮಹಾಶಕ್ತಿ ಜಗಜ್ಜನನಿ ಜಗದಂಬೆ ತಮ್ಮೆಲ್ಲರಿಗೆ ಒಳ್ಳೆ ಗುಣಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ಉತ್ತರೋತ್ತರ ಅನಗವಾಡಿ ಗಗನದತ್ರ ಬೆಳಗಲಿ ಅಂತ ಶಕ್ತಿ ತಾಯಿ ತಮ್ಮೆಲ್ಲರಿಗೆ ಕೊಡ್ಲಿ ಅಂತ ಹಾರೈಸಿ ಎನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಮಾತೋಶ್ರೀ ಅನಸೂಯ ತಾಯಿಯವರಿಗೆ. ಈಗ ವಂದನಾರ್ಪಣೆ ಸುರೇಶ್ ಮೇಟಿ ಅವರಿಂದ. ಕಾರ್ಯಕ್ರಮಕ್ಕೆ ಬಂದು ತಮ್ಮ ತುಂಬು ಹೃದಯದ ಎಲ್ಲ ತನುಮನದಿಂದ ಸಹಾಯ ಮಾಡಿದಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ತುಂಬು ಹೃದಯದಿಂದ ಮತ್ತೊಮ್ಮೆ ಈ ಒಂದು ಸಂಘದ ಪರವಾಗಿ ಮತ್ತೊಮ್ಮೆ ಅವರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರೇ ನಮಃ. ಗುರವೇ ನಮಃ. ಬೆಳಗುತ್ತಿದೆ ಸಪ್ತಪುರ ಜ್ಯೋತಿ ದೇವಮ್ಮನ ಜ್ಯೋತಿಯು ಕಲಾವಿದರ ಕೀರ್ತಿ ಶಿಖರಕ್ಕೆ ಶ್ರೀ ಆದಿಶಕ್ತಿ ಕೃಪೆಯು ನಮಗಿರಲೆಂದೆಂದು ನಮಃ
ಕನ್ನಡ ನಾಡು ನಾವು ಒಂದು ವಂದಿಸೋಣ ಶಿವಶಂಕರ. ಚೋಳರ ಬಂದು ಪ್ರೇಮದ ಸಿಂಧು ವಂದಿಸೋಣ ಶಿವಶಂಕರ. ಶಂಕರ ಶಿವಶಂಕರ ಶಂಕರ ಶಿವಶಂಕರ ಶಂಕರ ಶಿವಶಂಕರ. ಹರ 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 ಶಂಭೋ ಶಂಭೋ ಹರ 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 ಶಂಭೋ.